ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಕೇವಲ 4ರಿಂದ 5 ಅಧ್ಯಾಯವನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕ ಗಳಿಸೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾನೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಈಗೂ ಈ ಒಂದು ವಿಡಿಯೋ ಅಪ್ಲೈ ಆಗುತ್ತೆ. ಸೊ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 3 ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ನಾನು ಏನು ಹೇಳ್ತೀನಿ, ಎಷ್ಟನ್ನು ಹೇಳ್ತೀನಿ ಅಷ್ಟು ಓದಿದರೆ 80ಕ್ಕೆ 80 ಅಂಕ ನೀವು ಪಡೆದುಕೊಳ್ಳುವಲ್ಲಿ ನಿಮ್ಮನ್ನು ಯಾರೂ ಸಹ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕಪ್ಪ ಹಾಗಿದ್ರೆ, ಜಸ್ಟ್ 3 ಬ್ಲೂ ಪ್ರಿಂಟನ್ನು ಅವ್ರು ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲನೂ ಆ್ಯನಲೈಸಿಸ್ ಮಾಡಿ ಯಾವ ಚಾಪ್ಟ್ರಿಂದ ಯಾವ ಕ್ವೆಶನನ್ನು ಕೇಳ್ತಾರೆ ಅನ್ನೋದನ್ನು ಲಿಟ್ರಲಿ ಹೇಳಿ ಆ ಒಂದು ಚಾಪ್ಟರ್ನ ಒಂದು ನ್ಯೂ ಬ್ಲೂ ಪ್ರಿಂಟನ್ನು ನಾನು ಇಲ್ಲಿ ನಿಮಗೆ ಸಜೆಸ್ಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ್ಯಸ್ ಪರ್ ಮೈ ಗೈಡ್ಲೈನ್ಸ್ ಯು ವಿಲ್ ಜಸ್ಟ್ ಫಾಲೋ ದ್ಯಾಟ್. ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾಡಿ. ಜಸ್ಟ್ ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೇನೆ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ನಾನು ಹಾಕ್ತಾ ಇದ್ದೇನೆ. ಈ ಒಂದು PDF ಅಲ್ಲಿ ಸಿಗುತ್ತೆ ನಿಮಗೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಎಲ್ಲ ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಅರ್ಥಶಾಸ್ತ್ರದಲ್ಲಿ ಎಲ್ಲ ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಕೇವಲ ನಾನು ಎಷ್ಟು ಹೇಳ್ತೀನಿ 4ರಿಂದ 5 ಅಧ್ಯಾಯವನ್ನು ಓದಿ ನಾವು ಉತ್ತಮ ಅಂಕ ಗಳಿಸಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ MCQ ಎಷ್ಟು ಕೇಳ್ತಾರೆ, ಆರಿಸಿ ಬರೀರಿ. 5 ಇದೆ ಇಲ್ಲಿ ನೋಡಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿ 5, ಹೊಂದಿಸಿ ಬರೆಯಿರಿ 5, 1 ಅಂಕದ 5 ಪ್ರಶ್ನೆ. ಟೋಟಲ್ ಆಗಿ ಎಷ್ಟಾಯ್ತು ಇದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದರೆ ಒಟ್ಟಾರೆ 7 ಆಯಿತು. ಅದೇ ರೀತಿ 2 ಅಂಕದ ಪ್ರಶ್ನೆಯನ್ನು ಅವರು 10 ಕೇಳ್ತಾರೆ, ನಾವು ಬರಿಬೇಕಾಗಿದ್ದು 6. ಅದೇ ರೀತಿ 4 ಅಂಕದ ಪ್ರಶ್ನೆಯನ್ನು 9 ಕೇಳ್ತಾರೆ ಅವರು, ಬರೆಯೋದೆಷ್ಟು 5. 5 ಅಂಕದ ಪ್ರಶ್ನೆಯನ್ನು 6 ಅಂಕದ ಪ್ರಶ್ನೆಯನ್ನು 5 ಕೇಳ್ತಾರೆ, ನಾವು ಬರಿಬೇಕಾಗಿರೋದೆಷ್ಟು 3. ಇಲ್ಲಿ ಇನ್ನು ಬ್ಲೂ ಪ್ರಿಂಟನ್ನು ನೋಡೋದಾದರೆ ಕರೆಕ್ಟಾಗಿ ನಾನು ಮಾಡಿರೋ ಈ ಬ್ಲೂ ಪ್ರಿಂಟನ್ನು ನೀವೇನಾದರೂ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿರ್ಬೋದು, ಜಸ್ಟ್ ಫಾಲೋ ಅಪ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಮೈಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರಲ್ಲಿ ಕೇವಲ ಏನನ್ನೂ ಓದುವ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಒಂದು 4 ಅಂಕದ ಪ್ರಶ್ನೆಯನ್ನು ಓದಬೇಕು. ಮುಂಬರ್ತಕ್ಕಂಥ ವೀಡಿಯೋಗಳಲ್ಲೆಲ್ಲ ಫಿಕ್ಸ್ ಕ್ವಶನ್ ಯಾವುದು ಅಂತ ಹೇಳ್ತೀನಿ. ಅದೇ ರೀತಿ 2ನೇ ಅಧ್ಯಾಯದಲ್ಲಿ ಏನು ಓದಬೇಕು, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಇದರಿಂದ ಮಾತ್ರ ಓದೋದು, ಆಯಿತಾ. ಅದೇ ರೀತಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಇದೆ, 6 ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕು. ಇಲ್ಲಿ ಹೆಚ್ಚುವರಿ ಒಂದು ಪ್ರಶ್ನೆ ಇದೆ, ಇದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಏನಂತ. ಅದೇ ರೀತಿ ಇನ್ನು ಬರೀ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಇದೆ, 6 ಅಂಕದ ಒಂದು ಪ್ರಶ್ನೆ. ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಕ್ವೆಶನನ್ನು ನಾನು ಕೊಟ್ಟಿಲ್ಲ ಓದಲಿಕ್ಕೆ, ಅದು ಬಿಟ್ಬಿಡಿ ಅದನ್ನು. ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಅಂತ ಇದೆ, ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿದೆ, 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್, 2 ಅಂಕದ 2 ಪ್ರಶ್ನೆ ಫಿಕ್ಸ್. ಅದೇ ರೀತಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಂಡ್ಬಿಡಿ. ಕೇವಲ ಈ ಒಂದು ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ 4 ಅಂಕದ ಒಂದೇ ಒಂದು ಪ್ರಶ್ನೆ ಓದೋದು, ಮತ್ತು ಅದನ್ನು ಬಿಟ್ಟು ಏನೂ ಓದೋಲ್ಲ. ಮತ್ತೆ ಸ್ವಲ್ಪ ಮುಂದೆ ನೋಡೋದಾದರೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಒಂದು ನಿಮಿಷ ತೋರಿಸ್ತೀನಿ. ಈಗ ಕೊನೆಯದಾಗಿ ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿ ಅಂತ ಒಂದು ಅಧ್ಯಾಯ ಇದೆ. ಇದರಲ್ಲಿ ಕೇವಲ 4 ಅಂಕದ ಒಂದು ಪ್ರಶ್ನೆಯನ್ನು ಓದೋದಷ್ಟೇ. ಇಲ್ಲಿ ನೋಡಿ, ಈಗ ತೋರಿಸ್ತೀನಿ. ನಾವು 4 ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಬೇಕು, ಒಟ್ಟಾರೆ ಟೋಟಲಾಗಿ ಎಷ್ಟು ಬರೀಬೇಕು, ಟೋಟಲಾಗಿ 5 ಬರೀಬೇಕಾಗುತ್ತೆ. ಸೊ ಇಲ್ಲಿ 5 ಕ್ವಶನ್ ಬಂತು ನಮಗೆ, 1 2 3 4 5 ಏನಂತ ಇದೆ. 4 ಅಂಕದ ಪ್ರಶ್ನೆಯನ್ನು 9 ಕೇಳ್ತಾರೆ, ಅದರಲ್ಲಿ 5 ಬರೀಬೇಕು. ಈ ಒಂದು ಇದನ್ನು ನೋಡ್ಕೊಂಡ್ಬಿಟ್ರೆ 5 ಅಂತೂ ಸಿಕ್ತು. ಅದೇ ರೀತಿ 6 ಅಂಕದ ಪ್ರಶ್ನೆಯನ್ನು 5 ಕೇಳ್ತಾರೆ, 3 ಬರೀಬೇಕಾಗುತ್ತೆ. 1 2 ಈ ಚಾಪ್ಟ್ರು ಇವೆರಡು ಚಾಪ್ಟರ್ನ ಓದ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ, ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ, 2 ಪ್ರಶ್ನೆ ಫಿಕ್ಸ್ ಆಯಿತು. ಇನ್ನೊಂದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಮೇಲೆ, ಅದೇ ರೀತಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಮಾರುಕಟ್ಟೆಯ ಸಮತೋಲನ. ಎರಡರಲ್ಲಿ ಒಂದಾದರೂ ಓದಲೇಬೇಕಾಗತ್ತೆ. ಸೊ ಇವೆರಡರಲ್ಲಿ ಒಂದು ಓದಿ, 2 ಓದಿದ್ರೂ ಏನೂ ಅಭ್ಯಂತರ ಇಲ್ಲ. 2 ಅಂಕದ ಪ್ರಶ್ನೆಯನ್ನು 2 ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಬೇಕಾಗುತ್ತೆ ಅಂದರೆ 10 ಕೇಳ್ತಾರೆ, ನಾವು 6 ಬರೀಬೇಕು. ಇಲ್ಲಿ ಒಂದು ಪ್ರಶ್ನೆ ಸಿಗ್ತಾ ಇದೆ ನಮಗೆ, 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. 2 ಅಂಕದ ಪ್ರಶ್ನೆ ಇಲ್ಲಿ 2 ಸಿಕ್ತು, ಟೋಟಲಾಗಿ 3 ಆಯಿತು. 3 4 ಆಯಿತು, 4 5 6 7 ಇಷ್ಟನ್ನು ಓದ್ಕೊಂಡ್ಬಿಟ್ರೆ ನಿಮ್ಮ 80 ಅಂಕದ ಒಂದು ಪ್ಯಾಟರ್ನ್ ರೆಡಿ ಆಯ್ತು. ಈಗ ಹಾಗಾದರೆ 1 ಅಂಕದ ಪ್ರಶ್ನೆಗೆ ಏನು ಮಾಡಬೇಕು, 1 ಅಂಕದ ಪ್ರಶ್ನೆಗೆ ಎಲ್ಲ ಚಾಪ್ಟರ್ಗಳಿಂದ ಓದಲೇಬೇಕಾಗುತ್ತೆ. ಎಲ್ಲ ಚಾಪ್ಟರ್ಗಳಿಂದ 1 ಅಂಕದ ಪ್ರಶ್ನೆಯನ್ನು ಓದಬೇಕಾಗುತ್ತೆ. ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಮುಂದೆ ವಿಡಿಯೋಗಳಲ್ಲೆಲ್ಲ ಹೇಳ್ತೀನಿ. ಇನ್ನು
ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಎರಡು ಕ್ವಶನ್ ಇದೆ, 2 ಫಿಕ್ಸ್ ಕ್ವಶನ್, 3 ಕ್ವಶನ್ ಇದೆ. 2 ಫಿಕ್ಸ್ ಕ್ವಶನ್ ಯಾವುದು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಹೋಗಿ ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ ರೀತಿ ನೀವು PDF ನೋಟ್ಸ್ ನಿಮಗೆ ಏನು ಕ್ವಶನ್ ಇದ್ದರೂ ನೀವು ಅಲ್ಲಿ ನನಗೆ ಕೇಳ್ಬೋದು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಧನ್ಯವಾದ ಸ್ನೇಹಿತರೆ.